ಹಾಯ್ ಹಲೋ ವೆಲ್ಕಮ್ ಟು ಅಪ್ಪೀಸ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮೂರ ಜಾತ್ರೆ ಅಂತ ನೋಡಿರಿ, ನಮ್ಮ ಅಜ್ಜ ಅಜ್ಜಿ ಊರಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ಜಾತ್ರೆ ಗೊತ್ತಿಲ್ಲ ಅಲ್ವಾ? ಸೊ ತೋರಿಸ್ತೀನಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ನೋಡ್ಕೊಂಬನ್ನಿ ಫ್ರೆಂಡ್ಸ್, ಹೇಗಿರುತ್ತೆ ಅಂತ. ಸೊ ಮೊದಲನೇದಾಗಿ ನಮ್ಮ ಅಜ್ಜಿ ಮನೆಯಲ್ಲಿ ಎರಡು ಮನೆ ಇದೆ. ನಮ್ಮ ಅಜ್ಜ ಅಜ್ಜಿದು ದೊಡ್ಡ ಮಾಮನ ಮನೆ ಮತ್ತು ಸಣ್ಣ ಮಾಮನ ಮನೆ. ಇದು ದೊಡ್ಡ ಮಾಮನ ಮನೆಯಲ್ಲಿ ನೋಡಿ ಅಲ್ಲ, ಆಲ್ರೆಡಿ ನಮ್ಮ ಚಿಕ್ಕಿ, ನಮ್ಮ ಪೂಜಾಕ, ನಮ್ಮ ಮಾಮನ ಮಗಳು, ನಮ್ಮ ಅತ್ತೆ, ಇವರು ನಮ್ಮ ಎರಡನೇ ಚಿಕ್ಕಿ. ಸೊ ಇವರು ಅವ್ರ ಮಗ ಚಿಂಟು ಅಂತ ಅಲ್ಲ, ಬ್ಯಾಟಿಗೆ ಶುರು ಮಾಡಿಬಿಟ್ಟಿದ್ದ. ಇವರು ನಮ್ಮ ಮಾವನ ಮಗ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಿಮಗೂ ಟೇಸ್ಟ್ ತೋರಿಸ್ತಿದ್ದಾನೆ ನೋಡಿ ಫ್ರೆಂಡ್ಸ್. ಇವರು ನಮ್ಮ ದೊಡ್ಡಮ್ಮ ಮೊಮ್ಮಗಳಿಗೆ ಊಟ ಮಾಡಿಸ್ತಾ ಇದ್ದರು. ಸೊ ಆಲ್ರೆಡಿ ಎಲ್ಲ ಬಿಳೆ ಹೋಳಿಗೆ ರೆಡಿಯಾಗಿತ್ತು. ಕೆಂಪನ ಚಟ್ನಿಗೋಸ್ಕರ ವೇಟಿಂಗ್ ಮಾಡ್ತಾಯಿದ್ರು. ಕೆಂಪನ ಚಟ್ನಿ ಮಾಡೋರೇನು ಬಂದಿದ್ದಿಲ್ಲ. ಸೊ ಹಂಗಾಗಿ ಈ ಬಿಳೆ ಹೋಳಿಗೆ ತೊಟ್ಟು ಆಮೇಲೆ ಕೆಂಪನ ಚಟ್ನಿ ಮಾಡೋರಿಗೆ ರೆಡಿ ಮಾಡೋಣ ಅಂತ ಇದ್ದರು. ಮೆನು ಮಾತ್ರ ಚೆನ್ನಾಗಿತ್ತು. ಬಿಳೆ ಹೋಳಿಗೆ, ಸಿಹಿ ಹೋಳಿಗೆ, ಹಪ್ಪಳ, ಸಂಡಿಗೆ, ಸೈಡ್ಸ್ ಎಲ್ಲ ಚೆನ್ನಾಗಿತ್ತು. ನಾವು ಈ ತೇರಲ್ಲಿ ನಾವು ವೆಜ್ ಅಷ್ಟೇ, ನಾನ್ ವೆಜ್ ಏನೂ ತಿನ್ನಲ್ಲ. ನಾವು ಶುದ್ಧ ಸಸ್ಯಾಹಾರಿ ನಾವು ಫ್ರೆಂಡ್ಸ್. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಒಟ್ಟಿಗೆ ಸೇರಿದಾಗ ಖುಷಿನೇ ಬೇರೆ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಒಂದಿನ ಫುಲ್ ಎಂಜಾಯ್ ಮಾಡಿದ್ದೆ. ಫ್ರೆಂಡ್ಸು ಎಲ್ಲ ಬಂದರು ಕೆಂಪನ ಚಟ್ನಿ ಮಾಡೋಕ್ಕೆ, ನಮ್ಮ ಸಿಸ್ಟರು. ಸೊ ಹಾಗಾಗಿ ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ನೆಕ್ಸ್ಟ್ ಡೇನೂ ರಜಾ ಹಾಕೋಕ್ಕಾಗಲಿಲ್ಲ. ಅವರೆಲ್ಲ ಒಳಗೆ ಹೋಗಿದ್ರು, ನಾನು ಮಾತ್ರ ಒಳಗೆ ಹೋಗೋಕ್ಕಾಗಲಿಲ್ಲ. ಇವಳು ನಮ್ಮ ಸುಮನ ಪುಟ್ಟಿ. ಸೊ ನಾನು ಲಾಗಲ್ಲಿ ಕಾಣಿಸ್ಕೋಬೇಕು ಅಂತ ಹಾಯ್ ಮಾಡ್ಲಿಕ್ಕೆ ಬಂದಳು. ನೆಕ್ಸ್ಟ್ ನಾನು ಹೊರಟಿದ್ದೆ ಎರಡನೇ ಮಾಮನ ಮನೆಗೆ. ಸೊ ಅಲ್ಲೇನು ಮಾಡ್ತಿದ್ದಾರೆ ನೋಡೋಣ ಅಂತಂದು ಬಂದೆ ಫ್ರೆಂಡ್ಸ್. ಸೊ ಇಲ್ಲಲ್ಲ, ಆಲ್ರೆಡಿ ಇಲ್ಲೂ ಕೂಡ ಹೋಳಿಗೆ ರೆಡಿಯಾಗಿದ್ವು. ಬಟ್ ಎರಡೆರಡು ಕಡೆಗೆ ಊಟ ಮಾಡೋಕ್ಕಾಗಲ್ಲ. ಒಂದು ಸೈಡ್ ಈ ಮಧ್ಯಾಹ್ನ ಊಟ ಮಾಡಿದ್ರೆ, ಇನ್ನೊಂದು ಸೈಡ್ ರಾತ್ರಿ ಊಟ ಮಾಡೋಣ ಅನ್ಕೊಂಡೆ. ನೋಡಿ ಫ್ರೆಂಡ್ಸ್, ಈ ಫಿಗರ್ ಮತ್ತೆ ಕಾಣಿಸ್ಕೊಂಡ್ರು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ, ಇವ್ನ ಹೆಂಗ ನೋಡೋ. ನೆಕ್ಸ್ಟ್ ಅವರು ಏನೋ ತಿಂತಾಯಿದ್ರು. ನಮ್ಮ ಚಿಕ್ಕಪ್ಪ, ನಾನು ಆಗಲೇ ತೋರಿಸಿದ್ನಲ್ಲ, ನಮ್ಮ ಚಿಕ್ಕಿ ಹಸ್ಬೆಂಡು. ನೋಡಿ ಗಾಯ್ಸ್, ನಮ್ಮ ಮಾಮನ ಮಾತು ಹೇಗಿರುತ್ತೆ ಅಂತ ನೀವು ಕೇಳಿಸ್ಕೋಬೇಕಾ? ನೋಡಿ, ಕೇಳಿಸ್ಕೊಳ್ಳಿ. ಬೇಗ ಬೇಡ ಹೇಳಿ ನೀ ಪಾರ್ಟಿ. ನೀನು ಬಿಟ್ಟೆನಾ? ನೀನು ಏನು ಬೇಕು ಪಾರ್ಟಿ? ನೀನು ಏನು ಬೇಕಂತ ಹೇಳು, ಕೊಡ್ತಾನೆ ನಾನು. ಅದೇ ಮತ್ತೆ ಬರಲಿ ಅದು. ಹಾಂ, ಅಲ್ಲ ವೆಜ್ಜಾ ನಾನ್ ವೆಜ್ಜಾ? ಈ ತಿನ್ನು, ಏನಾಗಲ್ಲ ಇರಲಿ. ಇಲ್ಲ ಮತ್ತೇನು ಮಮ್ಮ ಅಬ್ಜೋರ ತೇರಿಗೆ ಕರ್ಕೊಂಡೋಗಿಲ್ಲಲ್ಲ ಮಮ್ಮ ನೀನು? ನೀನು ಫೋನ್ ಮಾಡ್ಬೇಕತ್ತು, ಬರ್ತಿದ್ದ ನಾನು. ಅಂತು ಪೂರ್ಣಕ್ಕ. ಸೊ ಅದನ್ನ ನೆಕ್ಸ್ಟ್ ಮುಗಿಸ್ಕೊಂಡು ಮತ್ತೆ ಈ ಕಡೆನೇ ಬಂದು, ಈ ಕಡೆ ಮನೆ ಬಂದಾಗ ಇಲ್ಲೆಲ್ಲ ಹುಡ್ರು ಮೇಳ, ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಅದು ನೋಡೋಕೆ ಒಂದು ಚೆನ್ನಾಗಿ ಫ್ರೆಂಡ್ಸ್. ಅವ್ರದ್ದೇ ಒಂದು ಲೋಕ ಇರುತ್ತೆ, ಅವ್ರದ್ದೇ ಒಂಥರ, ಆದರೆ ನಮ್ಮದೇ ಒಂಥರ. ಸೊ ಅವ್ರಿಗೆ ಯಾವ ಚಿಂತೆನೂ ಇಲ್ಲ. ಎಲ್ಲರೂ ಶಾಲೆ ಬಂಕ್ ಮಾಡಿ ಬರೀ ಆಟ ಆಡೋದು, ಜಾತ್ರೆ ಮಾಡೋದೇ ಮಾಡ್ತಾಯಿದ್ರು. ಅವರಿಗೆಲ್ಲ, ನನಗೆ ಅನಿಸಲ್ಲ ಹೋಗ್ಲಿಕ್ಕೆ ಸ್ಕೂಲಿಗೆ. ಸೊ ಇವನು ನಮ್ಮ ಅಕ್ಕನ ಮಗ ಆರವ್ ಅಂತ. ಸೊ ಇವನು ಒಂಥರ ಅವ್ರ ಜೊತೆಗೆ ಆಡೋಕ್ಕೆ ಒಲ್ಲ, ಯಾಕೋ ಏನೋ ಅವನೇ ಸಿಂಪಲಾಗಿ ಆಡ್ತಾಯಿದ್ದ. ಸೊ ಹಂಗಾಗಿ ಅವನೊಂದು ವಿಡಿಯೋ ಶೂಟ್ ಮಾಡಿದೆ ಫ್ರೆಂಡ್ಸ್. ಸೊ ಏನೋ ಒಂಥರ ಚೆನ್ನಾಗಿ ಹಬ್ಬಕ್ಕೆ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರೋದೈತಲ್ಲ, ಅದ್ರ ಸಿಗೋ ಮಜಾನೇ ಬೇರೆ ಫ್ರೆಂಡ್ಸ್. ಸೊ ಇವರೆಲ್ಲ ಆಟ ಆಡ್ತಾಯಿದ್ರು, ನೋಡ್ತಾ ಇದ್ದೆ. ಒಬ್ಬರು ಟೋಟಲಿ ಚೆನ್ನಾಗಿತ್ತು. ನಿಮಗೇನಾದರೂ ಇನ್ನೂ ಕಂಟಿನ್ಯೂಷನ್ ವಿಡಿಯೋ ಬೇಕಾದರೆ ಪಾರ್ಟ್ 2 ಇದೆ, ನೋಡ್ಕೊಂಬನ್ನಿ ಫ್ರೆಂಡ್ಸ್, ಹೇಗಿದೆ ಅಂತ ಅದು ಕೂಡ.